ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ 33 ಕೋಟಿ ದೇವತೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 33 ಕೋಟಿ ದೇವತೆಗಳು ಖಂಡಿತ ಇದ್ದಾರಾ ಅನ್ನೋ ಪ್ರಶ್ನೆ ನಿಮಗೆ ತುಂಬ ದಿನದಿಂದ ಕಾಡ್ತಾ ಇರತ್ತೆ. ಅವರು ಇದ್ದಾರಾ ಇಲ್ವಾ, ಹಾಗಾದರೆ ಮುಕ್ಕೋಟಿ ಅಂದರೆ ಅರ್ಥ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ಹಿಂದೂ ಧರ್ಮದಲ್ಲಿ ದೇವರು ಮತ್ತು ದೇವತೆಗಳ ಸಂಖ್ಯೆ ನಿಜವಾಗಿಯೂ 33 ಕೋಟಿ ಇದೆಯಾ ಅನ್ನೋ ಪ್ರಶ್ನೆಗೆ ಉತ್ತರ, ವಾಸ್ತವವಾಗಿ ಹಿಂದೂ ಧರ್ಮ ಗ್ರಂಥಗಳಲ್ಲಿ 33 ಕೋಟಿ ಅಲ್ಲ, 33 ಕೋಟಿ ದೇವರು ಅಂದ್ರೇನು, ಆ ದೇವರುಗಳು ಯಾರೆಲ್ಲ ಅನ್ನೋದನ್ನು ನಾವು ತಿಳಿಯಬಹುದು. ಇದು ನಮ್ಮೆಲ್ರಿಗೂ ಇವತ್ತು ಅಥವಾ ನಿನ್ನೆಯಿಂದ ತಿಳಿದು ಬಂದಿರೋ ಮಾಹಿತಿ ಅಲ್ಲ. ಬಹಳ ಪ್ರಾಚೀನ ಕಾಲದಿಂದಲೂ ಸಹ ಹಿಂದೂ ಧರ್ಮದಲ್ಲಿ 33 ಕೋಟಿ ದೇವರುಗಳು ಮತ್ತು ದೇವತೆಗಳಿದ್ದಾರೆ. ಮುಕ್ಕೋಟಿ ದೇವತೆಗಳಿಗೆ ನಮಸ್ಕಾರ ಅನ್ನೋದನ್ನೆಲ್ಲ ನಾವು ಕೇಳುತ್ತಾ ಬಂದಿದ್ದೇವೆ. ಹೌದು, ನಮ್ಮ ಹಿಂದೂ ಧರ್ಮದಲ್ಲಿ ನಿಜವಾಗಿಯೂ ಕೂಡ 33 ಕೋಟಿ ದೇವತೆಗಳು ಅಂದರೆ 33 ಕ್ರೋರ್ಸ್ ಇರಬಹುದು ಅನ್ನೋದನ್ನು ನಾವು ನಂಬಿದ್ದೇವೆ. ಆದರೆ ನಿಜವಾಗಿಯೂ ಅಷ್ಟೊಂದು ದೇವರಿದ್ದಾರೆಯೇ? ಈ 33 ಕೋಟಿ ದೇವತೆಗಳು ಯಾರು, ಅವರೆಲ್ಲಿ ವಾಸಿಸ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾವು ಕೋಟಿಯ ಅರ್ಥವನ್ನು ತಿಳಿಯೋಣ. ಕೋಟಿಗೆ ಸಂಸ್ಕೃತದಲ್ಲಿ 2 ಅರ್ಥಗಳಿವೆ. ಒಂದು ಕೋಟಿ ಅಂದರೆ ಮಿಲಿಯನ್ ಮತ್ತು ಇನ್ನೊಂದು ಸರ್ವೋಚ್ಚ. ಆದರೆ ಸಾಮಾನ್ಯ ಪರಿಭಾಷೆಯಲ್ಲಿ ಕೋಟಿ ಎಂಬ ಪದವನ್ನು ಕೋಟಿ ಅಂದರೆ ಮಿಲಿಯನ್ ಅಂತ ಹೇಳಲಾಗೋದು. ಇದು ಹಿಂದೂ ಧರ್ಮದಲ್ಲಿ ದೇವರು ಮತ್ತು ದೇವತೆಗಳ ಸಂಖ್ಯೆ 33 ಕೋಟಿ ಎಂಬ ನಂಬಿಕೆಗೆ ಕಾರಣವಾಯಿತು. ಆದರೆ ಇಲ್ಲಿ ಕೋಟಿ ಪದದ ಅರ್ಥವು ಸರ್ವೋಚ್ಚವಾಗಿದೆ. ಹಾಗಾಗಿ 33 ಕೋಟಿ ದೇವರು ಮತ್ತು ದೇವತೆಗಳು ಅಂದರೆ 33 ಸರ್ವೋಚ್ಚ ದೇವರುಗಳು ಅಂತ ಅರ್ಥ. 33 ಕೋಟಿ ದೇವರು ಮತ್ತು ದೇವತೆಗಳು ಇವರೇ ನೋಡಿ. ಮೊದಲನೇದಾಗಿ 8 ವಸುಗಳು: ದಾರ, ಅನಲ, ಅನಿಲ, ಅಪ, ಆಕಾಶ, ಸೂರ್ಯ, ಚಂದ್ರ ಮತ್ತು ಧ್ರುವ. ಎರಡನೇದಾಗಿ 11 ರುದ್ರ: ಮನು, ಮನ್ಯು, ಶಿವ, ಮಹತ್, ಋತುಧ್ವಜ, ಮಹಿನಸ್, ಉಗ್ರರೇತ, ಭವ, ವಾಮದೇವ, ಕಾಲ, ಧೃತಧ್ವಜ. ಹಾಗೆ ಮೂರನೆಯವರಲ್ಲಿ 12 ಆದಿತ್ಯರಿದ್ದಾರೆ: ಅಂಶುಮಾನ್, ಆರ್ಯಮನ್, ಇಂದ್ರ, ತ್ವಷ್ಟ, ವರುಣ, ದಕ್ಷ, ಪೂಷಾ, ಭಗ, ಸವಿತೃ, ವಿವಸ್ವಾನ್, ಮಿತೃ, ವಿಷ್ಣು, ಪ್ರಜಾಪತಿ ಬ್ರಹ್ಮ ಮತ್ತು ವಿಷ್ಣು. ಇವ್ರನ್ನೆಲ್ಲ ಒಟ್ಟಾಗಿ ಸೇರಿಸಿದ್ರೆ ನಮಗೆ ಸಿಗೋದು 33 ದೇವರುಗಳು. ಅದರಲ್ಲಿ 8 ವಸುಗಳು, 11 ರುದ್ರರು, 12 ಆದಿತ್ಯರು, ಹಾಗೆ ಪ್ರಜಾಪತಿ ಬ್ರಹ್ಮ ಮತ್ತು ವಿಷ್ಣು. ಮುಕ್ಕೋಟಿ ದೇವತೆಗಳೆಲ್ಲರೂ ಹಸುವಿನಲ್ಲಿ ವಾಸಿಸುತ್ತಾರೆ ಅನ್ನುವ ಸನಾತನ ನಂಬಿಕೆಗಳ ಪ್ರಕಾರ ಗೋಮಾತೆಯಲ್ಲಿ 33 ಕೋಟಿ ದೇವರುಗಳು ಮತ್ತು ದೇವತೆಗಳ ವಾಸಸ್ಥಾನವೆನ್ನುವ ನಂಬಿಕೆ ಇದೆ. ಆದ್ದರಿಂದ ಹಿಂದೂ ಧರ್ಮದಲ್ಲಿ ಗೋಸೇವೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ. ಹಾಗೆಯೇ ಧಾರ್ಮಿಕ ಗ್ರಂಥಗಳ ಪ್ರಕಾರ ಹಸುವಿನ ಕೊಂಬುಗಳು ಶಿವ ಮತ್ತು ವಿಷ್ಣುವಿನ ವಾಸಸ್ಥಾನವಾಗಿದೆ. ಕಾರ್ತಿಕೇಯನು ಹಸುವಿನ ಹೊಟ್ಟೆಯಲ್ಲಿ, ತಲೆಯಲ್ಲಿ ಬ್ರಹ್ಮ, ಹಣೆಯಲ್ಲಿ 11 ರುದ್ರ, ಕೊಂಬುಗಳ ಮುಂಭಾಗದಲ್ಲಿ ಇಂದ್ರ, ಎರಡೂ ಕಿವಿಗಳಲ್ಲಿ ಅಶ್ವಿನಿ ಕುಮಾರರು, ಕಣ್ಣುಗಳಲ್ಲಿ ಸೂರ್ಯ ಮತ್ತು ಚಂದ್ರ, ಹಲ್ಲುಗಳಲ್ಲಿ ಗರುಡ, ನಾಲಿಗೆಯಲ್ಲಿ ಸರಸ್ವತಿ ದೇವಿ ನೆಲೆಸಿರುತ್ತಾರೆ. ಗಂಧರ್ವರು ಬಾಯಿಯಲ್ಲಿ ವಾಸಿಸುತ್ತಾರೆ. ಮೂಗಿನ ಹೊಳ್ಳೆಗಳ ಮುಂಭಾಗದಲ್ಲಿ ಹಾವುಗಳು, ಕೊಂಬುಗಳ ಹಿಂಭಾಗದಲ್ಲಿ ಅಪ್ಸರೆಗಳು ವಾಸಿಸುತ್ತಾರೆ ಎನ್ನುವ ನಂಬಿಕೆ ಇದೆ. ಇದನ್ನು ಭವಿಷ್ಯ ಪುರಾಣ, ಸ್ಕಂದ ಪುರಾಣ ಮತ್ತು ಬ್ರಹ್ಮಾಂಡ ಪುರಾಣಗಳಲ್ಲೂ ಸಹ ವಿವರಿಸಲಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆಲ್ಲರಿಗೂ 33 ಕೋಟಿ ದೇವರುಗಳು ನಿಜವಾಗಿಯೂ ಸಹ ಇದ್ದಾರೆ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಕಾಡೇ ಇರುತ್ತೆ. ಹಾಗಾದರೆ ವಾಸ್ತವದಲ್ಲಿ ಈ ಸಂಖ್ಯೆ ಭಿನ್ನವಾಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ಹಾಗೆ ಹಿಂದೂ ಧರ್ಮದಲ್ಲಿ ದೇವರುಗಳ ನಿಜವಾದ ಸಂಖ್ಯೆ ಎಷ್ಟು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ಹಾಗೆಯೇ ಅಷ್ಟಾವಸುಗಳು, ಏಕದಶ ರುದ್ರರು, ದ್ವಾದಶ ಆದಿತ್ಯರು, ಇಂದ್ರ, ಪ್ರಜಾಪತಿ ಇವರೆಲ್ಲರೂ ಸೇರಿ 33 ದೇವತೆಗಳಿಗೆ ನಮ್ಮ ನಮನವನ್ನು ತಿಳಿಸ್ತಾ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ನೀಡಿ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಬೆಲ್ ನೋಟಿಫಿಕೇಷನ್ ಐಕಾನ್ ಕೂಡ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ಎನೇಬಲ್ ಮಾಡ್ಕೊಳ್ಳಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ನಮಸ್ಕಾರ.